ಸಿರ್ಮೈ ಫಾಲ್ಸಿಗೆ ಬಂದಿದ್ದೆ, ಟಿಕೆಟ್ ಎಲ್ಲ ಬುಕ್ ಆಯ್ತು. ಶಾರ್ಟ್ಸ್ ಹಾಕೊಂಡು ಮಾತ್ರ ನೀರಿಗೆ ಇಳಿಬೇಕಂತೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಇಲ್ಲ ಅಂದರೆ ನೀರಿಗೆ ಇಳಿಯಕ್ಕೆ ಬಿಡಲ್ಲ ಅಂತಿದ್ದಾರೆ. ಅದಕ್ಕೆ ಸೇಫ್ಟಿಗೆ ಶಾರ್ಟ್ಸ್ ಎತ್ಕೊಬಂದಿದ್ದೆ ನಾನು, ಯಾವುದಕ್ಕೂ ಇರಲಿ ಅಂತ. ಇನ್ನರ್ ವೇರ್ಸಲ್ಲಿ ಇಳಿಯಂಗಿಲ್ಲ ಅನ್ನೋರು, ಅದಕ್ಕೆ ಶಾರ್ಟ್ಸ್ ಎತ್ಕೊಂಡು ಹೋಗೋದು ಅಷ್ಟೇ. ಅದರಲ್ಲಿ ಏನಿದೆ ಅಲ್ವಾ? ಇಲ್ಲಯ್ಯ ಟಂಟಣ. ಬನ್ನಿ, ಶಾರ್ಟ್ಸು. ಈ ಧರ್ಮಸ್ಥಳ ಬಿಸಿಲಿಗೆ ನೀರಿಗೆ ಇಳಿಲೇಬೇಕು ನಾನು, ಅಷ್ಟೊಂದು ಸುಸ್ತಾಗಿದೆ. ಅಮಿತ್ ಈಗ ಬೇಡ ಅಂದ್ರೂ ಬರ್ತೀನಿ ಅಂದ್ರೆ ಸರ್ರಾಗಿದೆ. ಒಟ್ಟಿಗೆ 1 ಕಿಲೋಮೀಟರ್ ನಡಿಬೇಕು. ಬೈಕ್ ಬರ್ತಾ ಇರ್ತಾರೆ. ಎಲ್ಲ ಸೂಪರ್ ಆಗಿದೆ. ನಾನು 1 ಇಯರ್ ಬ್ಯಾಕ್ ಬಂದಾಗ ವಿಡಿಯೋಸೇ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ. ಇರ್ಮೈ ಫಾಲ್ಸ್ ಬಾಯ್ಸ್. ಈಗ ಕಸ ಎಸ್ತಿರಂಗಿದೆ, ಕಸ ಎಸ್ತಿಲ್ಲ, ತಂದು ಒಂದು ಕಡೆ ಗುಡ್ಡೆ ಹಾಕೊಂಡಿದ್ದಾರೆ ಬೆಂಕಿ ಹಾಕೊಳ್ಳೋಕ್ಕೆ. ಇನ್ನು ರೈನಿ ಸೀಸನಲ್ಲಿ ಬಂದರೆ ಬಿಡಲ್ಲ, ಇಲ್ಲೆಲ್ಲ ನೀರು ಬರ್ತಾ ಇರುತ್ತೆ ಅನ್ಸುತ್ತೆ. ಯಾಕೋ ಜಾಸ್ತಿ ಜನ ಇದ್ದಾರಂತೆ. ಬೆಳಗ್ಗೆ ಬಂದಿದ್ರೆ ಜನ ಕಮ್ಮಿ ಅಂತ ಇದ್ದಾರೆ, ಹುಡುಗರೆಲ್ಲ ಹೋಗ್ತಿದ್ದಾರಲ್ಲ ಅವ್ರಿಗೆ ಕೇಳಿದೆ. ನೋಡೋಣ ಬನ್ನಿ. ನಾವು ಹೋಗ್ತಾನೆ ಜಾಸ್ತಿ ಜನ, ಒಂದು 10 ಜನ ಹೋದ್ರಲ್ಲ ಒಮ್ಮೆ. ಫಾಲ್ಸ್ ಹತ್ರ ಬಂದ್ವಿ. ಫಾಲ್ಸಿಂದು ನೀರು ಸೌಂಡ್ ಕೇಳ್ತಿದೆ. ಓ ಮುಕ್ಳರ ಜನ ಇದ್ದಾರೆ. ಬ್ರೋ ಮೇಲ್ ನಡ್ಕೊಂಡು ಮೇಲವ್ರಿಗೆ ಹೋಗ್ಬೋದು ಬ್ರೋ, ಟಾಪಿಗೆ ಹೋಗ್ಬೋದು. ರೋಡ್ ಗೊತ್ತಿಲ್ಲ ನನಗೆ. ಬ್ರೋ ಇಲ್ಲಿಂದ ಎಲ್ಲ ಹೋಗ್ತಾರೆ. ಕಲ್ತಾನ್ಗೆ ಜೀವ ಪೌಡ್ರ್ ಮಾಡ್ಕೊಳ್ಳೋದು. ಇಲ್ಲಿ ಇರೋದಲ್ಲ, ಅಲ್ಲಿ ಮುಂದೆ ಏನ ಸೈಕ್ ಆಗಿದೆ. ಬನ್ನಿ ಹೋಗೋಣ. ನೋಡಿ ಹೆಂಗಿದೆ ಇಲ್ಲಿಂದ. ಬಿಸಿಲಿದೆ ಸ್ವಲ್ಪ, ಅಷ್ಟೊಂದು ಕಾಣಿಸಲ್ಲ. ಫೋನಲ್ಲಿ ಶಾರ್ಟ್ಸ್ ತಗೊಳ್ತೀನಿ. ಅಲ್ಲಿ ಸಣ್ಣ ಸಣ್ಣ ಮೀನು ಇರ್ತವೆ, ಸರ್ರೆ ಕಚ್ತವೆ. ಎಲ್ಲಿ ಕಟ್ಟೋದು ಬರುತ್ತೆ ಏನು ರಂಜಾನ್ ಟೈಮ್ ಬನ್ನಿ ನೆಕ್ಸ್ಟ್ ಫೋನಲ್ಲಿ ಶಾರ್ಟ್ಸ್ ತಗೊಳ್ತೀವಿ. ಸಾಕು, ಇಷ್ಟ ಇದು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ.
ಈ ಪಾಟಿ ಮುಗಿಸದೆ ಕಷ್ಟ. ವಾಟರ್ ಪ್ರೂಫ್ ನಿನ್ನಿಂದನಾ ಇದ್ರೆ ವಾಟರ್ ಪ್ರೂಫ್ ಅಲ್ಲ. ಅದು ಅರ್ಧ ಗಂಟೆ ಆಟ ಆಡೋದು ಸಕ್ಕತ್ತಾಗಿತ್ತು. ಈ ಧರ್ಮಸ್ಥಳ ಬಿಸಿಲಿಗೂ ಇಲ್ಲಿ ಬರೋ ಕೋಲ್ಡ್ ನೀರಿಗೂ ಸಖತ್ತ ಕಾಂಬಿನೇಷನ್ ಇತ್ತು. ಇರ್ಮೆ ಫಾಲ್ಸ್ ಉಜ್ರೆ ಥರ ಬರುತ್ತೆ. ಬನ್ನಿ ಹೊರಡೋಣ, ಮುಗೀತು. ಇನ್ನು ಡೈರೆಕ್ಟ್ ಹಾಸನ ಅಷ್ಟೇ. ಇನ್ನು ಈ ಕಡೆ ಬರೋ ಎಲ್ಲ ಪ್ಲೇಸಸ್ಸು ಕವರ್ ಆಗಿದೆ. ಇಲ್ಲಿಗೆ ಬಂದಿರೋದು 2 times, 2ನೇ ಸತಿ ಬರ್ತಾ ಇರೋದು. ಹಿಂಗೆ ಬರ್ತಿದ್ವಲ್ಲ, ಚಿಲ್ ಮಾಡ್ಕೊಂಡು ಹೋಗೋಣ ಬಾಡಿನ ಅಂತ ಬಂದಿದ್ದು. ನಮ್ಮ ಮಮ್ಮಿ ತಿಳಿಲಿಲ್ಲ, ಹೇಳಿಲಿಲ್ಲ. ಹಾಂ, ಚಡ್ಡಿ ತಂದಿಲ್ಲ ಅಂತ ಮಾಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಮಗ ಅಂಡರ್ವೇರ್ ತಂದಿಲ್ಲ ಅಂತನಾ? ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಈಗ ಗೊತ್ತಾಯ್ತು ನನಗೆ ಏನಕ್ಕೆ ಅಂತ. ನಂಗೆ ಈಗ ಪ್ಲಸ್ ಆಯ್ತು. ಇವಾಗ ಹೋಗ್ತಿದ್ದೀವಿ ವಾಪಸ್ಸು ಗಾಡಿ ಹತ್ರ. ತುಂಬ ದಾಹ ಆಗಿದೆ, ನೀರು ಕುಡಿಬೇಕು. ನೀರು ಕುಡಿಲಿಲ್ಲ ಅಂದ್ರೆ ಆಗಲ್ಲ, ಗಾಡಿನೇ ತೆಗಿಯಲ್ಲ, ಅಷ್ಟೊಂದು ದಾಹ ಆಗಿದೆ. ಸಮ್ಮರಲ್ಲಿ ಚೆನ್ನಾಗಿತ್ತು ಇರ್ಮೆ ಫಾಲ್ಸು. ಕೋಲ್ಡ್ ನೀರಿದೆ. ಅಂದರೆ ಇಲ್ಲಿ ಬರ್ತಾ ನೀವು ಶಾರ್ಟ್ಸ್ ತರಬೇಕು. ಅಂಡರ್ ಗೌರ್ಮೆಂಟ್ಸಲ್ಲಿ ಬಿಡಲ್ಲ ನಿಮಗೆ ನೀರಲ್ಲಿ ಹಿಡಿಯೋಕ್ಕೆ. ಶಾರ್ಟ್ಸ್ ಕಂಪಲ್ಸರಿ ಇಲ್ಲಿ ಬಂದಾಗ ನೀವು ತಗೊಬಂದ್ಬಿಡಿ. ಗಾಡಿ ಹತ್ರ ಬಂದಾಯ್ತು ಹೊರಡೋದೇನ.